ಮಾಡಿಟ್ಟಿದ್ದೇನೆ ನಾನು. ಎಷ್ಟು ಚೆನ್ನಾಗಿದಾವ್ರಿಯಪ್ಪ ಅಂತಂದ್ರೆ ಇದೆ ಹೂವ ನೋಡ್ರಿ, ಎಷ್ಟು ತರದ ಹೂವನ್ನು ಮನೆ ಕಿಚನ್ ಗಾರ್ಡನ್ ಒಳಗೆ ಬೆಳೆಸಿವ್ರಿ. ಇದಕ್ಕೆ ಗಂಡು ಹೆಣ್ಣಿಗೆ ಪರಾಗಸ್ಪರ್ಶ ಮಾಡದ ಇದ್ರ ಲಕ್ಷ್ಮಿ. ಆ ಲಕ್ಷ್ಮಿಗೆ ಗರಂ ಇರುವಂತ ಏನ್ರಿ ಕಾಯಿ ನೋಡ್ರಿ ಹೆಂಗದಾವ್, ಆರ್ಗ್ಯಾನಿಕ್ ಸಾವಯವ ಬೆಳೆದಂತ ನ್ಯಾಚುರಲ್, ನೋ ಕೆಮಿಕಲ್. ಈ ವಿಶೇಷವಾದಂತ ಟೊಮ್ಯಾಟ್ರಿ ಇವು ಸಿಗಂಗಿಲ್ರಿ ಮಾರ್ಕೆಟ್ನಾಗ ಹುಡುಕಿದ್ರ, ನ್ಯಾಚುರಲ್ ವಾಗಿ ಬೆಳೆದಂತವು. ಇನ್ನು 3 ವಿಧವಾದಗಳಿಗೆ ನೆಕ್ಸ್ಟ್ ಇದು ಪರಾಗ ಪೌಡ್ರಿ. ಇದು ಒಂದು ಮ್ಯಾಜಿಕ್ ಪೇಪರ್ ಹಾಕ ಇದ್ರದ್ದು ನೆಕ್ಸ್ಟ್ ಎಪಿಸೋಡ್ ಒಳಗೆ ತಿಳಿಸ್ತೀನಿ ರೀ. ಲಕ್ಷ್ಮಿ ಹಣ ಉಳಿತದ್ರಿ, ಹಣ. ಮನಿ ಅಂದರೆ ಮನೆಯ ಲಕ್ಷ್ಮಿ, ಹೆಣ್ಣು ಮಗಳು. ಪ್ರತಿದಿನ ಹೆಣ್ಣು ಮಗಳಿಗೆ, ಮನೆಯೊಳಗಿರುವಂಥ ಗೃಹಿಣಿಗೆ ನಾವು ಲಕ್ಷ್ಮಿ ಎಂದು ತಿಳಿದುಕೊಳ್ಳಬೇಕು, ಗೌರವವನ್ನು ಕೊಡಬೇಕು. ಹಾಗೆ ಅವರಿಗೆ ನಗಿಸ್ತಾ ಇರಬೇಕು, ಖುಷಿ ಪಡಿಸ್ತಾ ಇರಬೇಕು. ಅದಕ್ಕೆ ನಾವು ಬ್ರಾಹ್ಮಿ ಮುಹೂರ್ತದೊಳಗೆ ಎದ್ದು ನಮ್ಮ ದಿನನಿತ್ಯದ ಕೆಲಸವನ್ನು ಮುಗಿಸ್ಕೊಂಡು ಚೆನ್ನಾಗಿ ವಾಕಿಂಗ್ ಹೋಗಿ ಬಂದು ತಕ್ಷಣ ನಾವು ಮನೆ ಮುಂದಿನ ಅಂಗಳವನ್ನು ಸ್ವಚ್ಛ ಮಾಡಿ ನೀರನ್ನು ಸಿಂಪಡಿಸಿ ನಾವು ಆರಾಮನೆ ಬಂದು ಬುಟ್ಟಿಗಟ್ಟಲೆ ಹೂವು ನೋಡ್ರಿ, ಎಷ್ಟು ಥರದ ಹೂವನ್ನು ಮನೆ ಕಿಚನ್ ಗಾರ್ಡನ್ದೊಳಗೆ ಬೆಳೆಸಿವ್ರಿ. ನೋಡ್ರಿ ಎಷ್ಟು ಚೆನ್ನಾಗಿದಾವ. ಹಳದಿ ಹೂವು ಅದಾವ, ಆಮೇಲೆ ದಾಸವಾಳ ಹೂವು ಅದಾವ, ಬಿಳಿ ಹೂವು ಅದಾವ, ಮತ್ತು ನೀಲಿ ಹೂವು ಅದಾವ. ಅನೇಕ ಥರದ ಹೂಗಳನ್ನು ಇದಾವ್ರಿ. ಇವನ್ನು ನಾವು ಒಂದು ಬುಟ್ಟಿ ನಾವು ಮನೆಯ ಯಜಮಾನತಿಗೆ ಕೊಡಬೇಕು. ಹೆಣ್ಣು ಮಗಳು ಅಂದ್ರ ಲಕ್ಷ್ಮಿ. ಆ ಲಕ್ಷ್ಮಿಗೆ ನಾವು ಹೂವನ್ನು ಕೊಟ್ಟ ತಕ್ಷಣ ನಾವೇನು ಮಾಡ್ಬೇಕ್ರಿಯಪ್ಪ ಅಂದ್ರೆ ಆರ್ಗ್ಯಾನಿಕ್ ಸಾವಯವ ಬೆಳೆದಂಥ ಏನ್ರಿಯಪ್ಪ ಅಂತಂದ್ರ ಕರಿಬೇವು. ಇದು ಕಂಪಲ್ಸರಿ ಪ್ರತಿದಿನ ಬೇಕಾಗ್ತದೆ ರೀ. ಕರಿಬೇವು ಮತ್ತು ಕೋತಂಬರಿ. ಈ ಕರಿಬೇವು ಕೋತಂಬರಿ ಜೊತೆ ಟೊಮಾಟೆ ನೋಡ್ರಿ, ಸಾಕಷ್ಟು ಟೊಮಾಟೆ, ಉಳ್ಳಾಗಡ್ಡಿ, ಬೆಳ್ಳುಳ್ಳಿ, ಅಲ್ಲ, ಹೀಗೆ ಅನೇಕ ಥರದ ತರಕಾರಿಯನ್ನು ಇವತ್ತು ಏನು ಬೇಡುತ್ತಿದ್ದಾರೆ ಅವು ಕೊಡಬೇಕ್ರಿ ನಾವು. ನೋಡ್ರಿ ನಾವು ಎಷ್ಟು ಚೆನ್ನಾಗಿ ನಿಂಬಿಕಾಯಿ ಸಾಕಷ್ಟು ಇವತ್ತೇ ಸಂಸ್ಕರಣೆ ಮಾಡಿಟ್ಟಿದ್ದೇನೆ ನಾನು ರೀ. ಎಷ್ಟು ಚೆನ್ನಾಗಿ ಅದಾವ್ರಿಯಪ್ಪ ಅಂತಂದ್ರೆ ಇದ್ರಾಗ ಬೇರೆ ವೆರೈಟಿ ಅದಾವ್ರಿ. ಈ ಬೇರೆ ವೆರೈಟಿ ಒಳಗೆ ವಿಶೇಷ ವೆರೈಟಿ ಏನ್ರಿ ಅಂತಂದ್ರೆ ಮೊದಲ ನಮ್ಮ ಅಜ್ಜಿಗಳು ಏನು ಮಾಡ್ತಿದ್ರಿ, ಇಂಥವು ಟೊಮಾಟೆ ವಿಶೇಷವಾಗಿವು, ಈ ವಿಶೇಷವಾದಂಥ ಟೊಮಾಟ್ರಿ ಇವು ಸಿಗಂಗಿಲ್ರಿ ಮಾರ್ಕೆಟ್ನಾಗ ಹುಡುಕಾಡಿದ್ರ. ಎಲ್ಲೋ ಮಲೆನಾಡದಾಗ ಸಿಗ್ತಾವ್ರಿ ಇವೆಲ್ಲ. ಅಂಥ ಮಲೆನಾಡ ಇದುವನ್ನು ಈ ಬಿಸಿಲು ನಾಡಿನಲ್ಲಿ ಬರಂಗಿಲ್ಲ ಅಂತ ಹೇಳ್ತಾರ. ಬಹಳ ಚೆನ್ನಾಗಿ ಬರ್ತಾವ್ರಿ. ನೋಡ್ರಿ ಎಷ್ಟೋ ತುಂಬಿದ್ರೆ ಸಾಕಷ್ಟು ಇದಾವೆ. ಇದ್ರದ್ದು ವಿಶೇಷತೆ ನಾನು ಹಾಗೆ ನಿಂಬೆ ಮತ್ತು ಆ ಕಡೆ ಬರ್ರಿ ನೀವು ವಿಶೇಷವಾಗಿ ಪುದೀನ ಇಂಥವೆಲ್ಲ ನಾವು ಮನೆಯೊಳಗೆ ಅಂದ್ರೆ ಮಹಾಲಕ್ಷ್ಮಿಗೆ ಇಂಥದಿಲ್ಲ ಅಂತ ಅನ್ಬಾರ್ದ್ರಿ. ಹಾಗೆ ನಾವು ಕಷ್ಟಪಟ್ಟು ಆ ಮಹಾಲಕ್ಷ್ಮಿಯನ್ನು ನಾವು ಮನೆಯೊಳಗೆ ಸರಿಯಾಗಿ ನೋಡ್ಕೋತ ಹೋದ್ರ ಲಕ್ಷ್ಮಿ ಉಳಿತಾಳ್ರಿ. ಲಕ್ಷ್ಮಿ ಹಣ ಉಳಿತದ್ರಿ, ಹಣ. ನೋಡ್ರಿ ನಾವು ಚಿಕ್ಕು ನೋಡಿದ್ರೆ ನೀವು ಗಾಬರಿ ಆಗಿಬಿಡ್ತೀರಿ. ನಿನ್ನೆ ನಮ್ಮ ಮಕ್ಕಳು ಚಿಕ್ಕು ಇಳಿಸಿದ್ರಿ. ಎಷ್ಟು ಚಿಕ್ಕು ಆಗ್ಯಾವ್ರಿಯಪ್ಪ ಅಂತಂದ್ರೆ ಒಂದು ಡಬ್ಬಿಗಟ್ಲೆ ಚಿಕ್ಕು ಆಗ್ಯಾವ್ರಿ. ಅವು ಎಷ್ಟು kg ಅದಾವ್ರಿ ಅಂತಂದ್ರೆ 40 ಕಿಲೋ ಅದಾವ್ರಿ. 40 ಕಿಲೋ ಸಾಕಷ್ಟು ಚಿಕ್ಕು ರೀ. ಅದಕ್ಕೆ ಒಂದು ಸ್ಟೋರ್ ರೂಮ್ ಅಂದ್ರೆ ನ್ಯಾಚುರಲ್ ಆಗಿ ಅವನ್ನು ಹಣ್ಣು ಆಗ್ಬೇಕ್ರಿ. ನ್ಯಾಚುರಲ್, ನೋ ಕೆಮಿಕಲ್. ನೋಡ್ರಿ ಹೀಗೆ ಹೀಟ್ ಇರುವಂತ, ಗರಂ ಇರುವಂತ ಏನ್ರಿ ಕಾಯಿ ನೋಡ್ರಿ ಹೆಂಗದಾವ, ಎಷ್ಟು ಚೆನ್ನಾಗಿ ಬಿಟ್ಟವ್ ನೋಡ್ರಿ. ಇವು ನಾವು ನ್ಯಾಚುರಲ್ ಆಗಿ ಬೆಳೆದಂಥವು. ಇನ್ನು 3 ದಿವಸನಾಗ ಏನಾಗ್ತಾವ್ರಿ, ಇವು ಹಣ್ಣು ಆಗ್ತಾವ್ರಿ. ಫಸ್ಟ್ ಕ್ಲಾಸ್ನಾಗ ಹಣ್ಣು ಆಗ್ತಾವ್ರಿ. ಹಾಗೆ ಇನ್ನೂ ವಿಶೇಷವಾಗಿ ಏನ್ರಿಪ್ಪ ಅಂತಂದ್ರೆ ತರಕಾರಿ ಒಳಗೆ ಕುಂಬಳಕಾಯಿ ಮತ್ತು ಪಡವಲಕಾಯಿ, ಹೀರೆಕಾಯಿ, ಹಾಗಲಕಾಯಿ ಅನೇಕ ವ್ಯವಸ್ಥೆಯನ್ನು ನಾವು ಮಾಡ್ತೀವ್ರಿ. ಅದ್ರಾಗ ಈ ವ್ಯವಸ್ಥೆ ನೋಡ್ರಿ, ಮೊನ್ನೆ ಹೇಳಿದ್ದೆ ಅಲ್ರಿ, ಮತ್ತೊಂದು ಇದನ್ನು ಮಾಡಿ ಇದು ಹಕ್ಕಿ ಪಕ್ಷಿಗಳು ಹೆಂಗೆ ತಿನ್ನಕತ್ತಾವ ನೋಡ್ರಿ. ಈಗ ಹಕ್ಕಿ ಪಕ್ಷಿಗಳು ತಿನ್ನಕತ್ತಾವ್ರಿ, ಬಿಟ್ಟಿನ್ರಿ. ಮೊದಲೊಮ್ಮೆ ವಿಡಿಯೋ ಮಾಡಿದ್ದೆ, ಇದಕ್ಕೆ ಮತ್ತೊಂದು ತೆನಿ ಬರ್ಲಕತ್ತಾವ ನೋಡ್ರಿ. ಇಲ್ಲಿ ಇದು ಆದಗಳಿಗೆ ನೆಕ್ಸ್ಟ್ ಇವು ಹಕ್ಕಿ ಪಕ್ಷಿಗಳಿಗೆ ರೀ. ಮತ್ತು ಇನ್ನೂ ವಿಶೇಷಪ್ಪ ಅಂತಂದ್ರೆ ಮೊನ್ನೆ ಇದು ತೋರಿಸಿದ್ದೆ ನೋಡ್ರಿ ಎಷ್ಟು ಚಿಕ್ಕದಿತ್ತು, ಈಗ ಎಷ್ಟು ದೊಡ್ಡದಾಗ್ಯದ. ಎಷ್ಟು ಚಿಕ್ಕದಿತ್ತು, ಇದು ಎಲ್ಲ ಹಂದರಿಕೆ ಇರ್ತದೆ ರೀ. ನೋಡ್ರಿ ಇಲ್ಲಿ ಎಷ್ಟು ಚಿಕ್ಕಿತ್ತು, ಎಷ್ಟು ದೊಡ್ಡದಾಯ್ತು. ಇಲ್ಲಿ ನೋಡ್ರಿ ಪರಾಗ ಪರಿಚಯವನ್ನು ಮಾಡಿದಗಳಿಗೆ
ಎಷ್ಟು ಚೆನ್ನಾಗಿ ಕಾಯಿ ಬಿಟ್ಟದ ನೋಡ್ರಿ ಇದು. ನೋಡ್ರಿ ಇದು ಇದು ಅದಕ್ಕೆ ನಾವು ಪರಾಗಸ್ಪರ್ಶವನ್ನು ಮಾಡಿದ್ದೇವ್ರಿ. ನೋಡ್ರಿ ಎಷ್ಟು ಚಿಕ್ಕದಿತ್ತು ರೀ. ನೋಡ್ರಿ ಕೋತಂಬರಿ ನಾನು ನಿಮಗೊಂದು ಹೇಳಿದ್ದೆ ರೀ, ನಾನು ಒಂದು ಮಳ ರೀ ಅಂತ ಹೇಳಿದ್ದೆ, ನಾನು ಒಂದು ಮಳ ಬೆಳೀತದ ರೀ ಅಂತ ಹೇಳಿದ್ದೆ. ಈಗ ಒಂದು ಗೇಣ್ ಆಗ್ಯದ ರೀ, ಗೇಣ್ ಮಳ ಬೆಳೀತದ ಅಂತ ಹೇಳಿದ್ದೆ ರೀ. ನೋಡ್ರಿ ಎಷ್ಟು ಚೆನ್ನಾಗಿ ಬೆಳೆದದ. ಹಾಗೆ ವಿಶೇಷವಾಗಿ ನೋಡ್ರಿ ಇದು ಒಂದು ಮಳ ಅಂತ ಹೇಳಿದ್ದೆ ನೋಡ್ರಿ, ಮಳ ನೋಡ್ರಿ. ಪರಾಗಸ್ಪರ್ಶ ಮಾಡೋದ್ರಿಂದ ಎಷ್ಟು ದೊಡ್ಡ 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 ಆಗ್ಯಾವ ನೋಡ್ರಿ. ಇದಕ್ಕೇನಿಲ್ರಿ, ಇದಕ್ಕೆ ಗಂಡು ಹೆಣ್ಣಿಗೆ ಹಿಂಗೆ ಪರಾಗಸ್ಪರ್ಶ ಮಾಡೋದ್ರಿ. ನೋಡ್ರಿ ಇಂಥವೆಲ್ಲ ರೈತ ಬಾಂಧವರಾಯಿತು, ಅಗ್ರಿಕಲ್ಚರ್ ಆಯಿತು. ನೋಡ್ರಿ ಪಪ್ಪಾಯಿ ಬೆಳೆಸ್ಲಿಕತ್ತೀನಿ. ಆಮೇಲೆ ವಿಶೇಷವಾಗಿ ನೋಡ್ರಿ ಇದು ಕಾಯಿ ಎಷ್ಟು ಬಂದವು ನೋಡ್ರಿ ಇವು. ನೋಡ್ರಿ ಈ ಕಾಯಿ ನೋಡ್ರಿ, ಇದು ಪಡವಲಕಾಯಿ ಆತಾರ. ಒಂದೊಂದು ಮಾರ ಆತಾವ್ರಿ, ಒಂದೊಂದು ಮಾರ ಆತಾವ್ರಿ, ಒಂದೊಂದು ಮಾರ. ನೋಡ್ರಿ ಈಗ ಎಷ್ಟು ಅದಾವ, ಎಷ್ಟು ದೊಡ್ಡ ದೊಡ್ಡ ಆತಾವ್ರಿ. ಅದಕ್ಕಂದ್ರ ಆರಾಮನಾಗ ಬರ್ತಿದ್ರಿ ಚೆನ್ನಾಗಿ. ಇನ್ನೂ ವಿಶೇಷ ಒಂದು ಮಡಿಗೆ ಒಂದು ಮ್ಯಾಜಿಕ್ ಪೇಪರ್ 3x6 ಇದು ನೋಡ್ರಿ, ಒಂದು ಮ್ಯಾಜಿಕ್ ಪೇಪರ್ ಹಾಕ್ರಿ. ಇದ್ರದ್ದು ನೆಕ್ಸ್ಟ್ ಎಪಿಸೋಡ್ದೊಳಗೆ ತಿಳಿಸ್ತೀನಿ ರೀ. ಇದರ ಇನ್ನೂ ಬೆನಿಫಿಟ್ ಏನು, ಲಕ್ಷ್ಮಿ ನಿಮ್ಮ ಮನೆಯೊಳಗೆ ಇರಬೇಕು ಅಂತಂದ್ರೆ ನಿಮ್ಮ ಮನೆಗಿರುವಂಥ ಹೆಣ್ಣು ಮಕ್ಕಳಿಗೆ ಗೌರವ ಕೊಟ್ಟು ಚೆನ್ನಾಗಿ ತರಕಾರಿ ಕೊಟ್ಟು ಸ್ವಲ್ಪ ಹಣ ಉಳಿಸ್ರಿ ಅಂಥೇಳಿ. ಥ್ಯಾಂಕ್ ಯು.